ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ಕ್ಯಾಲೆಂಡರ್ ಪ್ರಕಾರ ಅಂತಲೂ ಹೇಳ್ಬೋದು, ಹಾಗೆಯೇ ನಾವುಗಳು ಆಚರಿಸ್ಕೊಳ್ಳೋದು ಅಂತಲೂ ಹೇಳ್ಬೋದು. ಯಾಕಂದರೆ ಯುಗಾದಿನೇ ನಮ್ಮೆಲ್ಲರಿಗೂ ಹೊಸ ವರ್ಷ. ಹಾಗೆಯೇ ಯುಗಾದಿಲಿ ಹೊಸ ವರ್ಷನ ನಾವು ಮಾತ್ರ ಅಲ್ಲ, ಪ್ರಕೃತಿನೂ ಕೂಡ ಸ್ವೀಕರಿಸುತ್ತೆ, ಹಾಗೆಯೇ ಸಂರಚಣೆ ಮಾಡುತ್ತೆ. ಹೇಗೆ ಅಂತಂದರೆ, ಇವಾಗ ನ್ಯೂ ಇಯರ್ನ ನಾವು ಇವಾಗ ಮಾಡ್ಕೋಬೋದು. ಹೇಗೆ ಅಂದರೆ ಕೇಕ್ ಕಟ್ ಮಾಡೋದಾಗ್ಬೋದು, ಹಾಗೆಯೇ ಏನಾದ್ರೂ ಪಾರ್ಟಿಗಳು ಆ ಥರ ಎಲ್ಲ ಮಾಡ್ಕೊತೀವಿ. ಆದರೆ ಯುಗಾದಿಲಿ ಹೊಸ ವರ್ಷನ ಪ್ರಕೃತಿ ಹೇಗೆ ಸಂರಚನೆ ಮಾಡ್ಕೊಳ್ಳುತ್ತೆ ಅಂತಂದರೆ, ಇವಾಗ ಹಳೆ ಎಲೆ ಎಲ್ಲ ಉದ್ರಿ ಹೊಸದಾಗಿ ಚಿಗುರೊಡೆಯೋದಾಗ್ಬೋದು, ವೆದರ್ ಕೂಡ ಚೇಂಜ್ ಆಗೋದು ಇರ್ಬೋದು. ಆ ರೀತಿ ಹೊಸ ವರ್ಷನ ಪ್ರಕೃತಿನೇ ಪ್ರಾರಂಭ ಮಾಡ್ಕೊಳ್ಳುತ್ತೆ. ಅವಾಗ ಅದಕ್ಕೋಸ್ಕರನೇ ನಾವು ಯುಗಾದಿನೇ ಹೊಸ ವರ್ಷ ಅಂತ ಅಂದ್ಕೊಳ್ಳೋದು. ಆದ್ರೂ ಇವಾಗ ನ್ಯೂ ಇಯರ್ ಅಂದರೆ ಈಗ ಮತ್ತೆ 2026 ಯುಗಾದಿಗೆ ಬರೋದಿಲ್ಲ ಅಲ್ವಾ, ಇವಾಗಲೇ ಅಲ್ವಾ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರನೇ ನಾವು ಕೂಡ ಇವಾಗಲೇ ನ್ಯೂ ಇಯರ್ ಮಾಡ್ಕೊಳ್ಳೋದು. ನಾನಂತೂ ನೈಟೇ ನಮ್ಮ ಮನೇಲಿ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಅಮ್ಮ, ನಾನು, ಮಾವ, ನಮ್ಮ ಯಜಮಾನ್ರೆಲ್ಲ ಮಾಡ್ಕೊಂಡ್ವಿ. ಆಮೇಲೆ ಇನ್ನೇನು ನೈಟ್ ಮಲಗಿದ್ದು ಲೇಟ್ ಆಯಿತು, 1 ಗಂಟೆ 1:15 ಆಗೋಯಿತು. ಅದಕ್ಕೇ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕಾಗಲಿಲ್ಲ. 7 ಗಂಟೆ ಆಗೋಯಿತು. 7 ಗಂಟೆಗೆ ಎದ್ದು ಮಾಮೂಲಿ ಬ್ಯಾಗ್ಲೆಲ್ಲ ಗುಡಿಸಿ ಎಲ್ಲ ಮಾಡಿ, ರಂಗೋಲಿ ಎಲ್ಲ ಹಾಕಿ, ಮತ್ತೆ ಸ್ನಾನ ಮಾಡಿ ತಿಂಡಿ ಮಾಡಿದೆ. ತಿಂಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಅಂದರೆ ನಾನು ತಿಂಡಿ ತಿಂದಿರಲಿಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಅವರು ತಿಂಡಿ ಮಾಡ್ಕೊಂಡ್ಮೇಲೆ ನಾನು ಕೂಡ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಫಸ್ಟು ನಮ್ಮಿರದಲ್ಲಿರುವಂಥ ನಾಗರಕಲ್ಲು, ಮಾಮೂಲಿ ಆಂಜನೇಯನ ದೇವಸ್ಥಾನ ಇದೆಲ್ಲ ನವಗ್ರಹ, ಅದೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಮಹದೇಶ್ವರನ ದೇವಸ್ಥಾನಕ್ಕೆ. ನಾನು ಹೇಳೋಣ ಅಂದ್ಕೊಂಡೆ ಹೋಗೋಣ ಅಂತ, ಅದೇನೋ ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರೆ ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗು ಅಂತಂದರು. ನನಗೇನೋ ಖುಷಿ, ಯಾಕಂದರೆ ನಾನೇ ಬನ್ನಿ ಹೋಗೋಣ ಅಂತ ಅನ್ಬೇಕು, ಬಲವಂತ ಮಾಡಬೇಕು. ಅವರಂತೂ ಬರೋಲ್ಲ, ಯಾಕಂದರೆ ಬರ್ತಾರೆ ಅಪರೂಪ, ಜಾಸ್ತಿ ಬರೋದಕ್ಕೆ ಹೋಗೋಲ್ಲ. ಇವಾಗ ನಾವು ಹೋಗ್ತೀವಲ್ವ, ವಾರ, ಹುಣ್ಣಿಮೆ, ಅಮಾವಾಸ್ಯೆ ಆ ಥರ ಎಲ್ಲ ಹೋಗ್ತೀವಲ್ವ, ಆ ಥರದ್ರಲ್ಲಿ ಬರೋಲ್ಲ. ನಾನು ಜಾಸ್ತಿ ಹೇಳ್ಬೇಕು ಬನ್ನಿ ಹೋಗೋಣ ಅಂತ, ಆವಾಗ ಮಾತ್ರ ಅವ್ರು ಬರೋದು. ಆದರೆ ಇವತ್ತೇನೋ ಗೊತ್ತಿಲ್ಲ, ಅವರನ್ನೇ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ರೆಡಿ ಆಗ್ತೀನಿ, ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಯಿತು. ರೆಡಿ ಆದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅಷ್ಟೊಂದೇನು ಜನ ಇರಲಿಲ್ಲ, ಸ್ವಲ್ಪನೇ ಜನ ಇದ್ದರು. ಅದಕ್ಕೇ ಬೇಗನೆ ದರ್ಶನ ಆಯಿತು. ಅಂದರೆ ಒಂದು ಅರ್ಧ ಗಂಟೆಗೆಲ್ಲ ದರ್ಶನ ಆಯಿತು. ಹಾಗೆಯೇ ನಾವು ಅಲ್ಲಿ ಅರ್ಶಿನಿಗೆ ಚೀಟಿ ತೊಗೊಂಡು ಅರ್ಶಿನ ಎಲ್ಲ ಮಾಡಿಸಿದ್ವಿ. ಏನೋ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತಪ್ಪ ದೇವಸ್ಥಾನಕ್ಕೆ ಬಂದರೆ ಅಂತ ಅನ್ನೋ ಥರ ಫೀಲ್ ಆಯಿತು. ಹಾಗೆಯೇ ಇವತ್ತು ವಿಭೂತಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಪ್ರಸಾದ ತೊಗೊಂಡ್ವಿ. ಅಂದರೆ ಸ್ವಲ್ಪನೇ ಇಸ್ಕೊಂಡ್ವಿ, ಯಾಕಂದರೆ ಇಬ್ಬರು ಇಸ್ಕೊಳ್ಳಿಲ್ಲ, ಒಬ್ಬರೇ ಇಸ್ಕೊಂಡ್ವಿ. ಯಾಕಂದರೆ ಮನೇಲಿ ತಿಂಡಿ ಮಾಡಿದ್ದೆ ಲೇಟಾಗಿದೆ, ಅಂದರೆ ತುಂಬ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಪ್ರಸಾದ ಬೇಡ ಅನ್ನಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ತೊಗೊಂಡು ಪ್ರಸಾದ ಥರ ಮಾಮೂಲಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ಸ್ವಲ್ಪ ಒಂದು ಕೂತ್ಕೊಂಡು ನಮ್ಮ ಯಜಮಾನೆಲ್ಲ ತಿಂಡಿ ಮಾಡೋದು, ಮಾಮೂಲಿ ತಿಂಡಿ ಅವರು ಸ್ವಲ್ಪ ಬೇಗ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಪ್ರಸಾದ ಸ್ವಲ್ಪ ಅವರೇ ತಿಂದರು. ತಿಂದ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ಅವ್ರನ್ನ ಬಿಟ್ಕೊಡಿ ಅಂತಂದೆ. ಸರಿ ಆಯಿತು ಬಾ ಬಿಟ್ಕೊಡ್ತೀನಿ ಅಂತ ಕರ್ಕೊಂಡೋದು. ನೋಡಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸಾಯಿಬಾಬಾ ದೇವಸ್ಥಾನನ. ಇವತ್ತು ಗುರುವಾರ ಆಗಿದ್ದರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೋದೆ. ಎಷ್ಟೊಂದು ರಶ್ ಇದ್ರು ಅಂದರೆ ನಾನು ಎಷ್ಟೊಂದು ಜನ ರಶ್ ನೋಡಿರಲಿಲ್ಲ, ಹೊಸ ವರ್ಷಕ್ಕೆ ಇಷ್ಟೊಂದು ರಶ್ ಆಗಿಬಿಟ್ಟವ್ರೆ ಅಂತ. ಆಮೇಲೆ ಹೂವು ಡೆಕೋರೇಷನ್ ಆಗ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಾಮೂಲಿ ಗುರುವಾರ ಹೋದಾಗಲೆಲ್ಲ ಭಜನೆಗೆ ಅಂತ ಕೂತ್ಕೊತಿದ್ವಿ. ಆದರೆ ಇವತ್ತು ಕೂತ್ಕೊಳ್ಳೋಕ್ಕಿರಲಿ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅಂದರೆ ಒಂದು 2 ಸೀಟ್ ಜಾಗ ಇತ್ತು, ಬಟ್ ಅವರು ಅಲ್ಲಿ ಕೂತಿದ್ದವರು ಒಂದು ಸ್ವಲ್ಪ ಗ್ಯಾಪ್ ಕುಟ್ಕೊಂಡು ಕೂತಿಲ್ಲ. ಆಮೇಲೆ ಸ್ವಲ್ಪ ಬಿಡಿ ಆ ಕಡೆ ಹೋಗ್ತೀವಿ ಅಂದ್ರೂ ಕೂಡ ಬಿಡಲಿಲ್ಲ. ಹಾಗೆಯೇ ನಾವು ಅಂದರೆ ದೇವಸ್ಥಾನದ ಒಳಗಡೆ ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಅದಕ್ಕೇ ಸ್ವಲ್ಪ ಅಲ್ಲೇ ಹೋಯ್ತು, ಒಂದು 2 ನಿಮಿಷ ನಿಂತ್ಕೊಂಡು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಅಂದರೆ ನೋಡ್ಕೊಂಡು ನಿಂತಿದ್ದು, ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲೇ ನಿಂತಿದ್ವಿ. ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಹೂವು ಡೆಕೋರೇಷನ್ನು ತುಂಬ ಇಷ್ಟ ಆಯಿತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಷ್ಟು ಜನ ಕೂಡ ಇದ್ದರು, ಅನ್ನಿಸ್ತಿತ್ತು. ಆಮೇಲೆ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ವಸಂತಪುರ ದೇವಸ್ಥಾನಕ್ಕೆ ಹೋಗೋಣ ಹಂಗೇ ಬತ್ತಾ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ, ಅಂದರೆ ತುಂಬ ಜನ ರಶ್ ಆಗಿಬಿಟ್ಟಿದ್ರು. ಅದಕ್ಕೆ ಈಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಶಿವ ಅಂತ ನಮ್ಮ ಇರೋದಿಲ್ಲ ಕಬ್ಬಾಳಮ್ಮಂಗೆ ನಮಸ್ಕಾರ ಮಾಡ್ಕೊಂಡು ಮನೆ ಕಡೆ ಬಂದೆ. ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮ ಯಜಮಾನ್ರು ಶಾಕು. ಏನಂತಂದರೆ 4:15 ಮೂವಿಗೆ ಹೋಗೋಣ ಅಂದಿದ್ದವರು, ಬೇಗ ಬಂದಿದ್ದೀಯಾ ಬಾ 1:15 ಮೂವಿಗೆ ಹೋಗೋಣ. ಸರಿ ಆಯಿತು ಹೋಗೋಣ ಬಿಡಿ ಅಂತಂದ್ಬಿಟ್ಟು ಮತ್ತೆ 1 ನಿಮಿಷನೂ ಕೂತಿಲ್ಲ, ಮತ್ತೆ ಹೋಗಿ ನೋಡಿ ಇಷ್ಟೊಂದು ಟಿಕೆಟ್ ತಗೋತಾ ಇದ್ದಾರೆ.
ನೋಡ್ತೀವಿ. ರಿಲೀಸ್ ಆದಾಗ ಬರಬೇಕಿತ್ತು, ಬಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾವು ಆಲ್ಮೋಸ್ಟು ಒಂದು ವಾರ ಗ್ಯಾಪ್ ಬಿಟ್ಟೆ ನಾವು ಹೋಗೋದು. ಆಲ್ಮೋಸ್ಟು ಅಪರೂಪ ನಾವು ರಿಲೀಸ್ ದಿನಗಳಲ್ಲಿ ಹೋಗೋದು. ಒಂದು ವಾರ ಗ್ಯಾಪ್ ಆದರೂ ಇರಬೇಕು, ಆವಾಗ ನಾವು ಹೋಗೋದು. ಮೂವಿ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ಬಾಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಾಂಗ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಡೈಲಾಗ್ ಆಗ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಒಂದು ಸ್ವಲ್ಪನೂ ಬೇಜಾರಾಗಿಲ್ಲ. ಒಂದು ಸ್ವಲ್ಪ ಏನೋ ಒಂಥರ ಬೇಜಾರಾಗ್ತಿದ್ದೆಲ್ಲ ಅನ್ನೋ ಥರ ಫೀಲೇ ಕೊಡೋಲ್ಲ ಮೂವಿ ಅಂತಲೇ ಹೇಳ್ಬೋದು. ಯಾವಾಗ ಇಂಟರ್ವಲ್ ಬಿಟ್ಟರು ಅನ್ನೋದೇ ಗೊತ್ತಾಗಿಲ್ಲ. ಆಮೇಲೆ ಸರಿ ಇಂಟರ್ವಲ್ ಬಿಟ್ಟರು ಏನಾದರೂ ತೊಗೊಳ್ಳೋಣ ಅಂತ ಈಚೆ ಬಂದ್ವಿ. ನೋಡಿಲಿ 45 ಮೂವಿದು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದು ಸಮೋಸೆಗೆ 60 ರೂಪಾಯಿ ಹೇಳ್ತಿದ್ದಾರೆ. ಬೇಡ ಬಿಡ್ರಿ, ಮನೇಲೇ ಊಟ ಇದೆ, ಹೋಗಿ ತಿನ್ನೋಣ ಅಂತಂದ್ಬಿಟ್ಟು ಮನೆಗೆ ಬಂದ್ವಿ. ಮನೇಲೇ ವೆರೈಟೀಸ್ ಆಫ್ ಫುಡ್ ಇತ್ತಲ್ಲ, ಒಂದು 4 ಐಟಮ್ಸು ಅದನ್ನೇ ತಿಂದ್ಬಿಟ್ಟು ಆಮೇಲೆ ನಾನು ಡೈಲಿ ಪಾರ್ಕ್ ಹೋಗೋದ್ರಿಂದ ಮತ್ತು ನಾನು ಪಾರ್ಕ್ ಒಂದಿನ ಗ್ಯಾಪ್ ಕೊಟ್ಟೆ, ಹೋಗೋಕ್ಕೆ ನೋಡಿರಲ್ಲ, ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಪಾರ್ಕ್ಗೆ ಅಂತ ಹೋದೆ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ನಾನು ನಾರ್ಮಲ್ 5 ರೌಂಡ್ ಹೊಡಿಬೇಕು, 5 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಮನೆ ಕಡೆ ಬರೋದು. ಇವತ್ತು ಹಂಗೆ 5 ರೌಂಡ್ ಹೊಡೆದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋಷ್ಟೆಲ್ಲ ಮೆಲ್ಮಂಡು ಟೀ ಮಾಡು, ಕಾಫಿ ಮಾಡು ಅಂದ್ಕೊಂಡು ಟೀ ಕಾಫಿ ಎಲ್ಲ ಅವ್ರಿಗೆ ಮಾಡಿಕೊಟ್ಟೆ. ಆಮೇಲೆ ಇನ್ನೇನು ಕೆಲಸ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ರೆಸ್ಟ್ ಮಾಡಿದೆ. ನೀವು ಯಾರ್ಯಾರು ಮಾರ್ಕ್ ಮೂವಿನ ನೋಡಿಲ್ಲ, ಅವ್ರು ಹೋಗಿ ಪ್ರತಿಯೊಬ್ಬರು ನೋಡಬೇಕು, ಅಷ್ಟು ಚೆನ್ನಾಗಿದೆ ಮೂವಿ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.